ಕನ್ನಡವನ್ನ ಒಂದು ತಾಕೀತ್ ಮಾಡಿ ಲೈಸೆನ್ಸ್ ಇದ್ರೆ ಮಾತ್ರ ಕನ್ನಡ ಅಂಗಡಿ, ಯಾವುದೇ ಅಂಗಡಿಗೆ ಲೈಸೆನ್ಸ್ ಕೊಡ್ತೀನಿ ಅಂತ ತಾಕತ್ ಮಾಡಿದ್ರೆ ಅವಾಗ ಆಟೋಮೆಟಿಕ್ ಕನ್ನಡ ಉಳಿಯುತ್ತೆ. ಎಲ್ಲ ಕಡೆ ಬೋರ್ಡು ಕನ್ನಡಮಯ ಆಗುತ್ತೆ. ಇವ್ರೇನು ಇಲ್ಲ, ಲೈಸೆನ್ಸ್ ಅಲ್ಲಿ ಯಾರೋ ಒಬ್ಬ ಅಧಿಕಾರಿ ಕೂತಿರ್ತಾನೆ, ಅದರಲ್ಲಿ ಲೈಸೆನ್ಸ್ ಅಪ್ಲೈ ಮಾಡ್ತಾನೆ, ಲೈಸೆನ್ಸ್ ಒಂದಷ್ಟೋ ಇಷ್ಟೋ ದುಡ್ಡು ಕೊಡ್ತಾನೆ, ಲೈಸೆನ್ಸ್ ತಗೊಳ್ತಾನೆ. ಅದು ಅವ್ನು ಬಂದಾಗ ಅವ್ನು ಇಷ್ಟ ಬಂದ ನಡೆಸ್ಕೊಂತಾನೆ. ಆ ಲೈಸೆನ್ಸ್ ಪ್ರಕಾರನೂ ನಡೆಯಲ್ಲ, ಆ ಕಾನೂನು ಪ್ರಕಾರ ಯೂಸ್ ಮಾಡಲ್ಲ, ಯಾವುದನ್ನು ಒಂದೇ ಒಂದು ಬೋರ್ಡ್ ಸಹ. ನೀವು ಆತರ ಲೈಸೆನ್ಸ್ ಪ್ರಕಾರ ಅಂಗಡಿ ನಡೆಸಬೇಕು ಅಂದ್ರೆ ಬಾಗ್ಲಾಕ್ಬೇಕು ಅವನು ನೋಡಿ. ಹೌದು ಮೇಡಮ್, ಲೈಸೆನ್ಸ್ ಇರೋದು ಹಾಗೆ. ಕಾನೂನು ಏನಿದೆ ಕಾನೂನು ಪ್ರಕಾರ ಅಂಗಡಿ ನಡೆಸಕ್ ಹೋದ್ರೆ ಅವ್ನು ಬಾಗ್ಲಾಕ್ಬೇಕು. ಅವನು ಅದನ್ನ ಸ್ವೀಕಾರ ಮಾಡಲ್ಲ. ಲೈಸೆನ್ಸ್ ಅಂತ ಹೆಸರಿಗೆ ಅಷ್ಟೇ, ನೇಮ್ಗೆ ಬೋರ್ಡು, ನಾಮಕಾವಸ್ಥಕ್ಕೆ ಬೋರ್ಡ್ ಇರ್ಬೇಕು, ಬೇರೆ ಯಾರು ಯೂಸ್ ಮಾಡಲ್ಲ. ಇವತ್ತು ಇನ್ನೂ ನೋಡಿ, ಈಗ 28 ಲಾಸ್ಟ್ ಡೇಟ್ ಕೊಟ್ರು, ಇನ್ನೂ ಎಷ್ಟು ಜನ ಚೇಂಜ್ ಮಾಡ್ಕೊಂಡಿದ್ದಾರೆ? ಹೌದು, ಎಲ್ಲೆಲ್ಲಿ ಚೇಂಜ್ ಮಾಡಿದ್ದಾರೆ? ಬಂದೇ ಇಲ್ಲ. ಅದ್ರ ವಿರುದ್ಧ ಏನಾದ್ರು ಕನ್ನಡಿಗರು ಧ್ವನಿ ಎತ್ತಿದ್ರೆ ತಗೊಂಡೋಗಿ ಜೈಲ್ಗೆ ಹಾಕ್ತಾರೆ. ಗೊತ್ತಿರೋದು ಒಂದೇ, ಸೆಂಟ್ರಲ್ ಜೈಲು. ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಆಲ್ಮೋಸ್ಟ್ ಜೈಲಲ್ಲಿ ಇರಬೇಕು. ಇವ್ರ ಆಸೆ ಒಂದೇ, ಯಾರು ಹೋರಾಟಕ್ಕೆ ಮುಂದೆ ಬರಬಾರ್ದು. ಅವ್ರ ಬೆದರಿಕೆಗಳು, ಅವ್ರ ಇದು, ನಮ್ಗೆ ಕನ್ನಡಿಗರೇ ರಕ್ಷಣೆನೇ ಇಲ್ಲ. ಏನ್ ಗೊತ್ತಾ ಸರ್, 49,000 ಚಿಲ್ಲರೆ ಅಂಗಡಿಗಳಿದ್ದಾವೆ, 27,000 ಜನ ಖಂಡಿತವಾಗ್ಲೂ ನಾಮಫಲಕ ಹಾಕೊಂಡಿದ್ದಾರೆ. ಬಹಳ ಖುಷಿ ಆಯಿತು. 23,000 ಜನ ಆ ಕನ್ನಡ ನಾಮಫಲಕ ಹಾಕೊಳ್ಳೋಕೆ ಒಪ್ಕೊಂತಿಲ್ವಂತಲ್ಲ. ಇದು ಹೇಗೆ ಅಂತ, ಯಾಕೆ ಆ ಧೋರಣೆ ಅವ್ರಿಗೆ ಅಂತ? ಯಾಕೆ ಒಪ್ಕೊಳ್ಳಲ್ಲ ಮೇಡಮ್? ಯಾರಪ್ಪ ನನ್ನ ತಿಂತಾ ಇರೋದು? ಕನ್ನಡ ಭೂಮಿಲಿ ಇದ್ದಾರೆ, ಕನ್ನಡದ ನೆಲಲ್ಲಿ ಇದ್ದಾರೆ, ಕಾವೇರಿ ನೀರು ಕೊಡ್ತಾ ಇದ್ದಾರೆ, ಕನ್ನಡದ ಮಣ್ಣಲ್ಲಿ ನೆಲೆಸ್ತಾ ಇದ್ದಾರೆ, ತೊಗೊಳ್ಳೇಬೇಕು. ಆಕ್ಚುಲಿ ಇಲ್ಲಿ ಅಧಿಕಾರಗಳು ಏನು, ಇಲ್ಲಿ ಬಂದು ಅವರ ಅಧಿಕಾರಗಳು ನಡೆಸುವಂಥದ್ದು ಏನಿಲ್ಲ. ನಾವೇನ್ ಕೈ ಕಟ್ಕೊಂಡು ಕೂತಿಲ್ಲ. ಪ್ರಾಣ ಹೋದ್ರು ಸರಿ ಮೇಡಮ್, ನಾವು ಮಾಡ್ತೀವಿ. ಆ ಕ್ಷಣಕ್ಕೆ ಆ ಬ್ಯಾನರ್ಗಳನ್ನು ಕಟ್ಕೊಂಡು ಕನ್ನಡದಲ್ಲಿ ಬೋರ್ಡ್ ಚೇಂಜ್ ಮಾಡ್ಬಿಟ್ಟು ಪೊಲೀಸ್ನವ್ರು ಬರ್ಬೇಕಾರೆ ಚೆಕ್ ಮಾಡ್ಬೇಕಾರೆ ಅಷ್ಟೇ ಹಾಕೋತಾರೆ. ಆಮೇಲೆ ಉಲ್ಟಾ ಅವ್ರದ್ದು. ಈಗ 1 ನಿಮಿಷದಲ್ಲಿ ಬೋರ್ಡ್ ಹಾಕಿ ತೆಗೆಯುವಂತದ್ದಲ್ಲ ಇದು. ಹೌದು, ಕನ್ನಡ ಕೊನೆವರೆಗೂ ಇರಬೇಕು. ನೀವು ಅಂಗಡಿ ಇಲ್ಲಿ ಎಲ್ಲಿಂದನೋ, ರಾಜಸ್ಥಾನದಿಂದ, ಗುಜರಾತ್ ಇಂದನೋ, ಮಹಾರಾಷ್ಟ್ರದಿಂದ ಎಲ್ಲಿಂದ ಬಂದು ಅಂಗಡಿ ನಡೆಸ್ತೀರಾ? ಅಟ್ಲೀಸ್ಟ್ ನಿಮ್ ಬೋರ್ಡ್ ಹಾಕೋದಕ್ಕೆ ಏನ್ ರೋಗ? ಕರೆಕ್ಟ್. ಅಲ್ಲೋಗಿ ನಾವು ಕನ್ನಡ ಬೋರ್ಡ್ ಹಾಕೊಂಡು ನೀವು ಸುಮ್ಮನೆ ಇರ್ತೀರಾ? ಇದೇ ತಮಿಳ್ನಾಡಲ್ಲಿ ನಮ್ದು ಕನ್ನಡ ಫ್ಲಾಗ್ ಹಾಕೊಂಡು 15,000 ಫೈನ್ ಹಾಕ್ತಾ ಇದಾರೆ. ನಮ್ ಕರ್ನಾಟಕದ ಹಾಕೋದಕ್ಕೆ ಏನ್ ರೋಗ? ಅದೇ ತರ ನೀವು ಮಾಡಿ ನೋಡ, ಒಂದ್ ಕನ್ನಡ ಬೋರ್ಡ್ ಹಾಕಿಲ್ಲ 15,000 20,000 ಫೈನ್ ಬರೀರಿ ಮೇಡಮ್. ನಾಳೆ ಬೆಳಿಗ್ಗೆ ಶುರು ಮಾಡ್ಕೊಂತಾರೆ. ನೀವು ಯಾವುದೋ ಒಬ್ಬ ಆಟೋ ಡ್ರೈವರ್ ಓಡ್ತಾ ಇರ್ತಾನೆ, 2 ವೀಲರ್ ಓಡ್ತಾರೆ, ಅಂಥವ್ರಿಗೆ 1,000 ರೂಪಾಯಿ, 500 ರೂಪಾಯಿ, 2,500 ರೂಪಾಯಿ ಲೆಕ್ಕ ಇಲ್ದಾಗ ಹಾಕ್ತೀರಾ ಈ ಫೈನ್ಗಳು. ತೊಗೊಳ್ಳಿ, ಅದಕ್ಕೆ ಹಾಕಿ ನೋಡಿ. ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಹುಡುಕಿ, ಅದನ್ನ ಬಿಟ್ಟು ಯಾವ್ದಕ್ಕೂ ನೀವು ನಿಮ್ಮ ಇದನ್ನ ತೋರಿಸಿದ್ರೆ, ಪೌರುಷ ತೋರಿಸಿದ್ರೆ ತೋರಿಸಿ. ಅದ್ರ ಮೇಲೆ ಒಂದೊಂದು ಬೋರ್ಡ್ಗೆ 20,000 ಫೈನ್ ಅಂತ ಹಾಕಿ, ತಿಂಗ್ಳಿಗೆ ಒಂದೊಂದ್ಸರಿ ಬನ್ನಿ, ಬೋರ್ಡ್ ಚೇಂಜ್ ಆದ್ರೆ ಇನ್ನೊಂದು ಫೈನ್ ಹಾಕ್ತೀನಿ ಅಂತ ಹಾಕಿ. ಮಾನಿಟರ್ ಮಾಡಿ, ಕಂಟಿನ್ಯೂ ಮಾಡಿ ನೀವು, ಅವಾಗ ಉಳಿಯುತ್ತೆ ಕನ್ನಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.